ಯಾಕೆ ಮೀಟ್ರ್ ಇಲ್ವಾ ನಿನ್ಗೆ? ಏಯ್ ಸಿಟಿ ಕುಡ್ಕ ಲಕ್ಷ್ಮೀ ಹೆಬ್ಬಾಳ್ಕರು ನನಗೆ ಒಂಥರ ಅತ್ತಿಗೆ ಇದ್ದಂಗೆ. ಮಗನೇ, ನಮ್ಮ ಅತ್ತಿಗೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನಗೆ ಹೇಳಿದ್ದನ್ನ ಮಾಡಿ ತೋರಿಸ್ತೀನಿ. ಏಯ್ ಸಿಟಿ, ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕವಣೆ, ಮನೆ ಹಾಳ ಹಾಕೊಂಬಿಡಲಿ. ಕೆಳಗೊಂದು ಬ್ಯಾಂಡೇಜ್ ಹಾಕೊಂಬಿಡು, ಮೇಲೆಲ್ಲ ಇಲ್ಲಿ ಕೆಳಗೊಂದು ಹಾಕೊಂಬಿಡು, ಬ್ಯಾಂಡೇಜು ಹಾಕೊಂಡ್ ಕಟ್ಕೊಂಬಿಡು. ನಿಮ್ಮ ಅಶೋಕ್ನವನಲ್ಲ, ಅವನೇ ನನ್ನ ಫಸ್ಟ್ ಜೈಲಿಗೆ ಕಳ್ಸಿದ್ದು. ಈಗ ಜೈಲ್ ಹೆಂಗಾಗ್ಬಿಟ್ಟಿದೆ ನನ್ನ ಮಕ್ಕಳ, ನೀವು ಕಳ್ಸಿ ಜೈಲ್ ಒಂಥರ ಬಿಗ್ ಬಾಸ್ ಆಗ್ಬಿಟ್ಟಿದೆ ನನ್ಗೂನು. ಎಲ್ಲ ಆ ಲೋಪರ್ ಪ್ರಜ್ವಲ್ ಇದನ್ನಲ್ಲ, ಆ ಊರೇನೋ ನಿಂದು ಅಂತಂದ್ರೆ ಹೌದಣ್ಣ ಅಂದೆ. ಬೈದೆ ಬಾಯಿಗೆ ಬಂದಂಗ್ ಬೈದೆ. ಬಿಜೆಪಿಯವರು ಮಂತ್ರಿಗಳು ಚೆನ್ನಾಗಿ ಹೇಳ್ತಾರೆ, ಆದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಅನ್ನೋದು. ನಾನು ಒಕ್ಕಲಿಗ ಅಂತ ಹೇಳ್ಕೊಂಡೆ ಬಿಟ್ಬಿಟ್ಟಿದ್ದೀನಿ. ಪ್ರಜ್ವಲ್ ತರ ಅದನ್ನ ಸಿಕ್ಸಿಕ್ ಮಕ್ಕಳ ಜೊತೆ ರೇಪ್ ಮಾಡಿರ್ಬೇಕ ನಾವು, ಆವಾಗ ನಾವು ಒಕ್ಕಲಿಗರು ಅಂತ ಹೇಳ್ಕೊಳಕ್ ಆಗೋದು, ಅದು ಒಕ್ಕಲಿಗ ತನಕ ಒಡೆಯರಾಗೋದು ಅಲ್ವೇನಾ? ಕುಮಾರಸ್ವಾಮಿ ತರ ಅನಿತಕ್ನಿದ್ರು ರಾಧಿಕಕ್ನ ಹತ್ರ ಮದುವೆ ಮಾಡ್ಕೊಂಡು ಒಂದ್ ಮಗು ಎತ್ಕೊಡ್ಬೇಕಾ? ಆವಾಗ್ಲೇನಾ ಒಕ್ಕಲಿಗರು ಓನರ್ ನಾವು ಅಲ್ವಾ? ಇಲ್ಲ, ಪ್ರಜ್ವಲ್ ರೇವಣ್ ಅಂತಾರ, ನಾನು ಪ್ರಧಾನಿ ಮೊಮ್ಮಗ, ಮಿನಿಸ್ಟರ್ ಮಗ, 3000 ಜನ ಬಿಡಿಲ್ಲ, ಅವನ್ ತರ ಏನಾದ್ರು ಮಾಡಿದ್ರೆ ಅವಾಗ ಒಕ್ಕಲಿಗ ಅಂತ ಹೇಳ್ಕೊಬೇಕಾ? ಒಕ್ಕಲಿಗ ಅನ್ನೋ ಹೆಸರಿಗೆ ಉಣ್ಣಲ್ವೇನ್ರ ನೀವೆಲ್ಲ? ಅವ್ನು ನೋಡಿದ್ರೆ ಅವ್ನು ಪ್ರಜ್ವಲ್ ರೇವಣ್ಣ ತಾಯಿ ವಯಸ್ಸಿನ ಹೆಣ್ಮಕ್ಳನ್ನೂ ಬಿಟ್ಟಿಲ್ಲ ಅವನು. ಎಂತ ಚಾಂಡಾಳ್ರಲ್ಲ ಇವರು. ಹೇಳ್ಕಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಕ್ಕಳು. ಒಬ್ಬ ಹೆಣ್ಮಗಳನ್ನ ಸೆಷನ್ ಅಲ್ಲಿ ವೇಶ್ಯ ಅಂತಾನೆ, ಇನ್ನೊಬ್ಬ ಚಾಂಡಾಳ ಮಾಜಿ ಸಿಎಂ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಡ್ತಾನೆ. ಮಕ ಇಲ್ದರ ಮೆಸೇಜ್ ಹಾಕಾಕ್ತಿರಲ್ಲ. ಸಿಟಿ ರವಿ ಟಾಮಿಗಳು ಬೆಳಗ್ಗೆ ಒಂದಷ್ಟು ಟಾಮಿಗಳು ಫೋನ್ ಮಾಡಿತ್ತು. ಚಿಕ್ಕಮಂಗ್ಳೂರಿಂದ ಫೋನ್ ಮಾಡ್ತಾ ಇದೀವಿ, ನಮ್ ಸಿಟಿ ರವಿಗೆ ಏನೋ ಅನ್ಬಾರ್ದು ಅಂದೇ ಅಂತೀವಿ. ಸಿಕ್ಕಿದ್ರೆ ಹೆಣ್ಮಕ್ಳ ವಿಚಾರವಾಗಿ ಹೊಡೆತೀವಿ ಅವನಿಗೆ. ಅದೇನ್ ತಪ್ಪಿಸ್ಕೊಳಕ್ ಏನಾಗಲ್ಲ. 1/4 kg ಮಾಂಸ ಇಲ್ಲ ಬಾಡಿನಲ್ಲಿ, ಪೋಟ್ಕೊಂಡು ಸಾಯಿಸೋದಂತೆ. ಪೋಟ್ಕೊಂಡು ಬಂದು ಅಸೆಂಬ್ಲಿನಲ್ಲಿ ಮಿನಿಸ್ಟರ್ಗಳನ್ನ, MLA ಗಳನ್ನ, ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗೆ ಮಾತಾಡುತ್ತಂತೆ. ಇಂಥ ಸಂಸ್ಕಾರ ಇಲ್ಲದಂತ ವ್ಯಕ್ತಿಗಳನ್ನ ಸ್ಪೀಕರ್ ಪರ್ಮನೆಂಟ್ ಆಗಿ ವಜಾ ಮಾಡಬೇಕು. MLC ಅಲ್ಲ ಅವನು, ವೈಸ್ ಚೇರ್ಮನ್ ಬರ್ತದ ಅನ್ಸ್ತದೆ, ವಜಾ ಮಾಡಬೇಕು. ಇಂಥ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲದೆ ಕುಡಿದು ಬಾಯಿನ ಹೆಂಗಂದ್ರೆ ಹಂಗೆ ಬಿಡೋ ಅಂತ ಇಂಥ ಸಿಟಿ ರವಿಗಳನ್ನ, ಗುಡ್ ಮಾರ್ನಿಂಗ್ ರವಿ ಅಂತವ್ರು, ಯಡಿಯೂರಪ್ಪನಂತವ್ರು, ಆ ಪ್ರಜ್ವಲ್ ರೇವಣ್ ಅಂತವ್ರು, ರಮೇಶ್ ಜಾರಕಿಹೊಳಿ ಅಂತಾರ ಈ ದುಷ್ಟರ ಅಂತ್ಯ ಆಗ್ಲಿ. ಎಸ್ಪೆಷಲಿ ಹೆಣ್ಣು ನಿಂದಕರು, ಹೆಣ್ಣನ್ನ ಮಂಚದ ಮೇಲೆ ಬಳಸ್ಕೊಂಡಂತವ್ರು ಯಾವನೇ ಆಗಿರ್ಬೋದು, ಅದು ರಾಜಕೀಯದಲ್ಲಿ ಆಗಿರ್ಲಿ, ಫಿಲಂ ಇಂಡಸ್ಟ್ರಿಯಲ್ಲಿ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕು. ಒಬ್ಬ ಹೆಣ್ಮಗಳನ್ನ ವೇಶ್ಯ ಅನ್ನೋದು ತುಂಬಾ ಸಲೀಸು. ಅಂದ ಮೇಲೆ ಜೀರ್ಣ ಮಾಡ್ಕೊಳ್ಳೋದಿದೆಯಲ್ಲ, ಹೆಂಗ್ ಮಾಂಜಾ ಕೊಟ್ರಿ ಅವನಿಗೆ? ಒಬ್ಬ ಸಿಟಿ ರವಿಗೆ ಹೆಂಗ್ ಮಾಂಜಾ ಕೊಟ್ರಿ? ನನಗೆ ಬೇಜಾರೇನು ಅಂತಂದ್ರೆ ಹೆಣ್ಮಕ್ಳು ಧ್ವನಿ ಎತ್ತಬೇಕಾಗಿತ್ತು. ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವನೊಬ್ಬ ಕುಡ್ಕ ಆ ಮಾತನ್ನ ಅಂದಾಗ ಹೆಣ್ಣು ಮಕ್ಕಳು ಧ್ವನಿ ಎತ್ತಬೇಕಾಗಿತ್ತು ಅನ್ನೋದು. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದಿಂದ ಪ್ರೊಟೆಸ್ಟ್ ಎಲ್ಲ ಮಾಡಿದಿರ. ಸಾಮೂಹಿಕವಾಗಿ ಹೆಣ್ಣು ಮಕ್ಕಳು ಈ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ಅಲೇ ಸಿಟಿ ಲಕ್ಷ್ಮೀ ಹೆಬ್ಬಾಳ್ಕರು ನನಗೆ ಒಂಥರ ಅತ್ತಿಗೆ ಇದ್ದಂಗೆ. ಮಗನೇ, ನಮ್ಮ ಅತ್ತಿಗೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನಗೆ ಹೇಳಿದ್ದನ್ನ ಮಾಡಿ ತೋರಿಸ್ತೀನಿ. ಏಯ್ ಸಿಟಿ, ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿದ್ರೆ ಸರಿ, ಶಾಂತಿಗೆ, ಸೌಹಾರ್ದತೆಗೆ, ಟೂರಿಸಂಗೆ ಚಿಕ್ಕಮಂಗ್ಳೂರು ಹೆಸರುವಾಸಿ. ಕೆಮ್ಮಣ್ಣಗುಂಡಿ, ಚಿಕ್ಕಮಂಗ್ಳೂರು, ಆ ಜಾಗದಲ್ಲಿ ಹುಟ್ಟಿ ಒಳ್ಳೆ ಉಣ್ಣುಡ್ದಂಗೆ ಹುಟ್ಟಿದ್ಯಲ್ಲ ಲೇ. ಟಾಮಿಗಳ ಕೈಲೆಲ್ಲ ಫೋನ್ ಮಾಡಿಸ್ತಾ ಇದ್ಯಾ? ಯಾಕೆ ನೀನೇ ಮಾಡೋ? ಯಾಕೆ ಮೀಟ್ರ್ ಇಲ್ವಾ ನಿನ್ಗೆ? ಏಯ್ ಸಿಟಿ ಕುಡ್ಕಾನೆ ನೀನು. ಕುಡ್ದ್ಬಿಟ್ಟೆ ಅಲ್ಲ ಇಬ್ಬರನ್ನ ಸಾಯಿಸಿದ್ ನೀನು ಗಾಡಿನಾಗ. ಕುಡ್ಕೊಂಡ್ ತಗೊಂಬಂದು ಇಂಥ ಕುಡ್ಕನ್ನೆಲ್ಲ ಸದ್ಯ ನಾನು ಯಾರನ್ನೋ ಕೇಳ್ಪಟ್ಟೆ, ಇವ್ರು MLC ಅಲ್ಲ ಅಂತೆ, ಮುಂದೆ CM ಕ್ಯಾಂಡಿಡೇಟ್ ಅಂತೆ. ಹೆಣ್ಮಕ್ಳೆಲ್ಲ ಕರ್ನಾಟಕ ಬಿಟ್ಟು ಓಡಬೇಕಷ್ಟೇ.
ಈ ಚಾಂಡಾಳ್ನೇನಾದ್ರೂ ಸಿಎಂ ಆದ್ರೆ ಒಂದು ಸೆಷನ್ ಅಲ್ಲಿ ದೇವಸ್ಥಾನದಲ್ಲಿ ಸೆಷನ್ ವಿಧಾನಸೌಧ ಒಂಥರ ದೇವಸ್ಥಾನ ಇದ್ದಂಗೆ ನಾವು ನಂಬಿಕೆ ಇಟ್ಟು ವೋಟ್ ಹಾಕಿ ಗೆಲ್ಸಿ ಆ ವಿಧಾನಸೌಧಕ್ಕೆ ನಮ್ಮ ಕರ್ನಾಟಕವನ್ನ ಆಡಳಿತ ನಡೆಸಲಿ ಅಂತ ಅಲ್ಲ. ನಿಜ 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 ಇವರು ಬಿಜೆಪಿಯವರು ಮಂತ್ರಿಗಳು ಚೆನ್ನಾಗಿ ಹೇಳ್ತಾರೆ, ಆದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಅನ್ನೋದು ಎಲ್ಲಿಂದ ಎಲ್ಗ್ರಿ ಮ್ಯಾಚು? ಭಾರತ್ ಮಾತಾ ಕಿ ಜೈ ಅನ್ನೋದು ಅದೇ ನಾಲ್ಗೆ ಇಲ್ಲಿ ಬಂದು ಬೆಳಗಾವಿ ಸೆಷನ್ ಅಲ್ಲಿ ನಮ್ಮ ಅತ್ತಿಗೆನ ಏಯ್ ಯಾರು ಅನ್ಕೊಂಡಿದ್ಯಾ ಆ ಅಮ್ಮ ನನಗೆ ಅತ್ತೆ ಇದ್ದಂಗೆ ಮಗನೇ, ನೆಕ್ಸ್ಟ್ ಟೈಮ್ ನೀನೇ ಅಲ್ಲ ಬಿಜೆಪಿಲಿ ಯಾರೇ ಆಗಿರ್ಬೋದು ಒಬ್ಬ ಮಿನಿಸ್ಟರ್ನ ನೀವು ಈ ತರ ಅನ್ಬೇಕಾರೆ ಸಾಮಾನ್ಯ ಜನ ಹೆಣ್ಣು ಮಕ್ಕಳ ಗತಿ ಏನಾಗಬೇಕು? ಯಾಕೆ ಹೆಣ್ಮಕ್ಳು ಯಾಕೆ ಅನ್ಸ್ಕೊಬೇಕು ನಿನ್ ಕೈಯಲ್ಲಿ? ಏಯ್ ಯಾಕೆ ಅನ್ಸ್ಕೊಬೇಕಾ? ಲೈ ಚಾಂಡಾಳ ಎಲ್ಲೋಡೋದೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕವಣೆ ಮನೆ ಹಾಳ ಹಾಕೊಂಬಿಡಲಿ, ಕೆಳಗೊಂದು ಬ್ಯಾಂಡೇಜ್ ಹಾಕೊಂಬಿಡು, ಮೇಲೆಲ್ಲ ಇಲ್ಲಿ ಕೆಳಗೊಂದು ಹಾಕೊಂಬಿಡು ಬ್ಯಾಂಡೇಜು ಹಾಕೊಂಡ್ ಕಟ್ಕೊಂಬಿಡು. ಹಂಗೆ ನಿನಗೆ ನನ್ನ ಲ್ಯಾಂಗ್ವೇಜಸ್ ಸರಿ. ಯಾಕೆ ಅಂತಂದ್ರೆ ವಿ ಡೋಂಟ್ ಕೇರ್ ಫಾರ್ ಕಂಪ್ಲೇಂಟ್, ವಿ ಡೋಂಟ್ ಕೇರ್ ಫಾರ್ FIR, ವಿ ಡೋಂಟ್ ಕೇರ್ ಫಾರ್ ಜೈಲ್. ನಿಮ್ಮ ಲೇ ಚಿಟಿ ನಿಮ್ಮ ಅಶೋಕ್ನವನಲ್ಲ ಅವನೇ ನನ್ನ ಫಸ್ಟ್ ಜೈಲಿಗೆ ಕಳ್ಸಿದ್ದು. ಈಗ ಜೈಲ್ ಹೆಂಗಾಗ್ಬಿಟ್ಟಿದೆ ನನ್ನ ಮಕ್ಕಳ, ನೀವು ಕಳ್ಸಿ ಜೈಲ್ ಒಂಥರ ಬಿಗ್ ಬಾಸ್ ಆಗ್ಬಿಟ್ಟಿದೆ. ನನ್ಗೂನು FIR ಕಂಪ್ಲೇಂಟು ಜೈಲು ಏನು ಇಂಪ್ಯಾಕ್ಟ್ ಇಲ್ಲ. ಮಾನ ಅವಮಾನ ನಿಮ್ಮಂತ ದರಿದ್ರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾಗ ನಾವು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡದೆ ಬಿಟ್ಟು ಬಿಟ್ಟಿದ್ದೀವಿ. ನೋಡು ಮಕ ಇಲ್ದಿರ ಮೆಸೇಜ್ಗಳು ಮಕ ಇಲ್ದಿರ ಮೆಸೇಜ್ ಹಾಕಾಕ್ತಿರಲ್ಲ, ಮಕ ಇಲ್ದಿರ ಮೆಸೇಜ್ ಹಾಕಾಕ್ತಿರ, ಮಕಾನಾದ್ರೂ ಇಟ್ಕೊಳ್ರ. ಯಾರೋ ಲವ್ಲಿ ಅಂತ ಆಗ್ತಾವನೆ ಇಲ್ಲಿ ಮಗನೇ. ಮುಗಿದು ನೀನ್ ಹಣೆ ಬರ. ಒಂದು ಸೆಕೆಂಡ್ ಬ್ಲಾಕ್ ಆಗ್ತೀಯ. ಇಲ್ಲಿ ಕೆಟ್ಟ ಮೆಸೇಜ್ ಹಾಕ್ರೆ ಒಂದು ಸೆಕೆಂಡ್ ನಿಮ್ಮನ್ನ ಯಾಕೆ ಬೈಬೇಕು? ಯಾಕ್ರೋ ಟಾಮಿ ಎಲ್ಲ ಚೀಟಿ ರವಿ ಟಾಮಿಗಳು ಅಲ್ಲಿ ಬಂದು ಒಂದು ಕೆಟ್ಟ ಮೆಸೇಜ್ ಹಾಕೋದು ಇಷ್ಟನಾ ನಿಮ್ ಯೋಗ್ಯತೆ? ಚೀಟಿಗೆ ಎತ್ತೆತ್ತಿ ಹೋಗದ್ನಲ್ಲ, ಚೀಟಿ ರವಿನ ಎತ್ತೆತ್ತಿ ಹೋಗದ. ಯಡಿಯೂರಪ್ಪನು ಈ ಏಜ್ ಅಲ್ಲಿ ಯಡಿಯೂರಪ್ಪನು ಮೈನರ್ ಹೆಣ್ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ. ಏನ್ ಇದಾ ರಾಕ್ಷಸತನ? ಇದಾ ಅವನ್ ಬೆಳಗಾಮನು ರಮೇಶ್ ಜಾರಕಿಹೊಳಿ ಯಾರೋ ಸಹಾಯ ಕೇಳ್ಕೊಂಬಂದ್ರೆ ರೂಮ್ ಕರ್ಕೊಂಡೋಗಿ ಮಜಾ ಮಾಡ್ತಾನೆ. ಏನ್ ಮಾಡ್ಬೇಕು? ಅದು ಬ್ಲೂ ಫಿಲಮ್ ಆಗತ್ತೆ, ಅದು ದೊಡ್ಡ ಸಿಟಿ ಪ್ರಕರಣ ಆಗತ್ತೆ. ಏನ್ ಹೇಳ್ಬೇಕು ಇವ್ರಗ? ಜನಪ್ರತಿನಿಧಿಗಳಂತ ಇವರೆಲ್ಲ ಬ್ಲೂ ಬಾಯ್ಸ್ ಆಗ್ಬಿಟ್ಟವ್ರೆ. ಎಲ್ಲರೂ ಅಲ್ಲ, 99% ಎಲ್ಲ ಬ್ಲೂ ಬಾಯ್ಸು. ಆಮೇಲೆ ಒಂದು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಮ್ಮೆಲ್ಲರಿಗೂ ಕರ್ನಾಟಕಕ್ಕೂ ಒಳ್ಳೇದಂತ ಅಮರ್ಲಿ. ನಾನು ಈ ಕ್ರಿಸ್ಮಸ್ ಹಬ್ಬದ ದಿನದಂದು ಕುವೆಂಪು ಅವರ 2 ಲೈನ್ ಹೇಳ್ತೀನಿ. ಜೈ ಭಾರತ ಜನನೀಯ ತನುಜಾತೆ, ಜೈ ಭಾರತ್ ಮಾತಾಗಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬೈಯೋದು, ಅಲ್ಲಿ ಭಾರತ್ ಮಾತಾಗಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಾಯಿಗೆ ಬಂದಂಗ ಮಾತಾಡೋದು. ಏಯ್ ಎರಡು ಒಂದೇ ನಾಲ್ಗೆನೆ ಅಲ್ವೇನ್ರೋ ನಿಮ್ದು? ಅದು ನಾಲ್ಗೆನ ಎಕ್ಕಡನ ಏನಾ? ಲೇ ಆ ಸಾಬರ್ನ ಹಿಡ್ಕೊಳೋದು, ಭಾರತ್ ಮಾತಾಗೆ ಜೈ ಅಂತ ಅವ್ರನ್ನ ಹೊಡೆಯೋದು. ಅವ್ರು ಭಾರತ್ ಮಾತಾಗೆ ಜೈ ಹೇಳಲ್ಲ, ಇವ್ರು ಬಿಡಲ್ಲ, ಹೊಡೆದು ಅವ್ರನ್ನ ಸಾಯ್ಸಾಕೋದು. ಭಾರತ್ ಮಾತಾಕಿ ಜೈ ಹೇಳ್ಸಕ್ಕೋಸ್ಕರ ಎಷ್ಟೋ ಜನ ಸಾಯ್ಸಾಕ್ಬಿಟ್ಟಾರ ಇವರು. ಭಾರತ್ ಮಾತಾಗೆ ಜೈ ಅನ್ನೋದು ಹೆಣ್ಮಕ್ಳನ್ನ ಇಲ್ಲಿ ಬಂದು ಒಂದು ಹೆಣ್ಮಗಳನ್ನ ಒಂದು ಮಿನಿಸ್ಟರ್ನ ಅವ್ಯಾಚ್ಯ ಶಬ್ದಗಳಿಂದ ನಿನ್ಸೋದು. ಯಾರ ಸಂಸ್ಕಾರ ಕಳ್ಸಿದ್ ನಿಮ್ಗೆ? ಲೇ ಸಂಸ್ಕಾರ ಐತೇನ್ರ ನಿಮ್ಗೆ? ಚಾಂಡಾಳ್ರ ಬರೀ ಚಾಂಡಾಳ್ರೆ ತುಂಬವ್ರೆ ಈ ಬಿಜೆಪಿ ತುಂಬಾ. ಯಾರೋ ನಿಮ್ಗೆಲ್ಲ ಬಾಸು? ಅವನ ಸಾಯ್ವಲ್ಲ ಅಥವಾ ಅವನ್ ಜೈನ? ನೀವು ನಿಮ್ ಪಕ್ಷ, ನೀವು ಮಾಡೋ ಹಲ್ಕ ಕೆಲಸ, ಹೆಣ್ಮಕ್ಳ ಬಗ್ಗೆ ನೀವು ನಡ್ಕೊಳೋ ರೀತಿ, ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟ್ರು ಮುಂದೊಂದ್ ದಿವಸ ಡೆಪ್ಯೂಟಿ CM ಆಗ್ತಾಳೆ. ಯಾಕಂದ್ರೆ ತಮಿಳ್ನಾಡಲ್ಲಿ ಇದೇ ಜಯಲಲಿತಾಗೆ ಸೀರೆ ಬಿಚ್ಚಾಕಿದ್ರು ವಿರೋಧ ಪಕ್ಷದವರು, ಅದೇ ಜಾಗದಲ್ಲಿ CM ಆದ್ಲು. ಈ ಅಮ್ಮನ್ಗೂ ಅಷ್ಟೇನೆ ನಮ್ಮ ಅತ್ತೆಗ ಬೈಕ್ ಬಂದಾಗ ಮಾತಾಡಿತಾರ. ಒಂದಲ್ಲ ಒಂದ್ ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್
ಈ ಕರ್ನಾಟಕದಲ್ಲಿ ಸಿಎಂ ಆಗ್ತಾಳೆ. ಬರ್ದಿಟ್ಕೊಳ್ರಿ, ಇದು ನನ್ನ ಭವಿಷ್ಯವಾಣಿ. ಖಂಡಿತವಾಗಿ ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಆಗ್ತಾರೆ, ಆಗಬೇಕು. ಯಾವ ಜಾಗದಲ್ಲಿ ನೀವು ಹೆಣ್ಮಕ್ಳನ್ನ ಅವಮಾನ ಮಾಡ್ತಿರೋ ಅದೇ ಜಾಗದಲ್ಲಿ, ಅದೇ ರಾಜ್ಯದಲ್ಲಿ, ಅದೇ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಥೂಕ್ ಅಂತ ನಿಮ್ಗೆ ಉಗಿತಾರೆ. ಉಗಿಸ್ಕೊಳ್ಳಿ, ಆ ದಿನನೂ ದೂರ ಏನಿಲ್ಲ. ಟಾಮಿಗಳು ₹2 ಟಾಮಿಗಳು ಅಲ್ಲಿ ಹಾಕರೆ ಏನು ಪ್ರಯೋಜನ ಇಲ್ಲ. ಬ್ಲಾಕು ಡೆಲೀಟು ನಿಮ್ ಯೋಗ್ಯತೆ. ಒಂದು ಬ್ಲಾಕು ಒಂದು ಡೆಲೀಟು, ಅಷ್ಟಕ್ಕೋಸ್ಕರ ಯಾಕೆ ಹಾಕ್ತೀರಾ? ಬ್ಲಾಕ್ ಮಾಡ್ಕೊಬೇಕು ಅವ್ರಲ್ಲೇ ಕೆಟ್ಟ ಮೆಸೇಜ್ ಹಾಕೊಳ್ಳಿ. ನನಗೇನು ಸಮಸ್ಯೆ ಇಲ್ಲ, ಬ್ಯಾಕ್ ಎಂಡ್ ಟೀಮ್ ಐತೆ, ಎಲ್ಲ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಏನೇ ಸ್ನೇಹಿತರೆ, ಇದಿಷ್ಟು ವಿಚಾರ ಆಯ್ತು. ಏನು ವರ್ಕೌಟ್ ಆಗಲ್ಲ ಬಿಡು, ಏನು ವರ್ಕೌಟ್ ಆಗಲ್ಲ. ನಾನ್ ನಿಮ್ಮ CT ರವಿ, ಯಡಿಯೂರಪ್ಪ, ಪ್ರಜ್ವಲ್ ರೇವಣ್ಣ, ಅವನ್ ಪ್ರಜ್ವಲ್ ರೇವಣ್ಣ, ದೇವ್ರೇ ಹಾಸನ ನನ್ನ ಯಾರೋ ಫೋನ್ ಮಾಡಿದ್ದ, ಅಣ್ಣ ನನ್ನ ಹಾಸನ ನಮ್ ಗೌಡ್ರು CT ರವಿಗ್ ಬೈದು ಬಿಟ್ಟಿದ್ಯಾ ಅಂತ. ಬೈದೆ ಅವನ್ ಫೋನೇ ಇಟ್ಬಿಟ್ಟ. ಕೊನೆಗೆ ಕೇಳಿದಿಷ್ಟ ಎಲ್ಲ ಆ ಲೋಪರ್ ಪ್ರಜ್ವಲ್ ಇದನ್ನಲ್ಲ, ಆ ಊರೇನೋ ನಿಂದು ಅಂತಂದ್ರೆ ಹೌದಣ್ಣ ಅಂದೆ. ಬೈದೆ ಬಾಯಿಗೆ ಬಂದಂಗ್ ಬೈದೆ. ಹೇಳ್ದೆ, ದೇವೇಗೌಡರು ಮೊಮ್ಮಕ್ಕಳು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ರು. ಅವನ್ ಪ್ರಜ್ವಲ್ಲು, ಅವನು ಸೂರಜ್, ಅಪ್ಪ ಗೌಡ್ರು ಅನ್ಕೊಂಡು ಉಣ್ಣುಟ್ದಂಗ್ ಹುಟ್ಟವ್ರೆ. ಕರ್ನಾಟಕದಲ್ಲಿ ಕೆಂಪೇಗೌಡ್ರಿಗೊಂದು ಮರ್ಯಾದೆ ಇತ್ತು. ಇವನು ಪ್ರಜ್ವಲ್ಲು, ಇವನು ಸೂರಜ್, ಇವನ್ CT ರವಿ, ಅಬ್ಬಾ ದೇವರೇ ಕಾಪಾಡ್ರಿ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಒಕ್ಕಲಿಗರ ಹೆಸರಿಗೆ ಉಣ್ಣಿದ್ದಂಗೆ ಇದ್ದಿರಲ್ರೋ. ನಾನು ಒಕ್ಕಲಿಗ ಅಂತ ಹೇಳ್ಕೊಂಡೆ ಬಿಟ್ಬಿಟ್ಟಿದ್ದೀನಿ. ನಿಮ್ಮಂತ ಚಾಂಡಾಳ್ರು ಒಕ್ಕಲಿಗರು ಅಂತ ಹೇಳ್ಕೊಂಡು, ಅವನ್ ಬೆಳಗ್ಗೆ ಯಾರೋ ಒಬ್ಬನ್ ಫೋನ್ ಮಾಡಿದ್ದ, CT ರವಿ ಟಾಮಿ ಅಂತ. ಅದು CT ರವಿ ನಿನ್ ಟಾಮಿ ಫೋನ್ ಮಾಡಿತ್ತು ಬೆಳಗ್ಗೆ. ಏನ್ ಹೇಳ್ತದ ಗೊತ್ತಾ, ನೀನು ಒಕ್ಕಲಿಗರು ಅನ್ಬೇಡ ಅಂತಂದೆ. ನಿಮ್ಮ ಅಪ್ಪಂದ ಆಸ್ತಿ ಒಕ್ಕಲಿಗರು ಅಂತಂದ್ರೆ ನಾವ್ ಅಂದಿರ ನೀನು ಅನ್ನಕತ್ತದೆ. ಕೆಂಪೇಗೌಡರು ಕೊಡಗೇಳಿ ಇರೋದ್ ನಾನು, ಅರ್ಥ ಆಯ್ತಾ? ನಾವ್ ಹೇಳ್ತೀರ ನೀವು ಅನ್ನಕತ್ತದ ಒಕ್ಕಲಿಗರು ಅಂತ. ಏನ್ ಕುಮಾರಸ್ವಾಮಿ ಆಸ್ತಿನ ಒಕ್ಕಲಿಗರು? ರೇವಣ್ಣ ಆಸ್ತಿನ? CT ರವಿ ಆಸ್ತಿನ ಒಕ್ಕಲಿಗರು ಅನ್ನೋದು? ಅಥವಾ ಪ್ರಜ್ವಲ್ ರೇವಣ್ಣನ ಆಸ್ತಿನ ಒಕ್ಕಲಿಗರು ಅನ್ನೋದು? ಅಥವಾ ಸೂರಜ್ ರೇವಣ್ಣನ ಆಸ್ತಿನ ಒಕ್ಕಲಿಗರು ಅನ್ನೋದು? ಇಲ್ಲ ಅಶೋಕ್ ಸ್ವಾಮೀಜಿ ಮೇಲೆ ಕೈ ಇಡ್ತಾನೆ, ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಮೇಲೆ ಅಶೋಕ್ನು ಆ ಸ್ಟ್ಯಾಚ್ಯೂ ಓಪನಿಂಗ್ ಅಲ್ಲಿ ಕೈ ಇಡ್ತಾನೆ. ಅಶೋಕನ ಆಸ್ತಿನ ಇದು ಒಕ್ಕಲಿಗತನ ಅನ್ನೋದು? ಈತ ಇವನ ಯಾರು CT ರವಿ ಆಸ್ತಿನ? ಯಾರ ಆಸ್ತಿನಲ್ಲಿ? ಒಕ್ಕಲಿಗರು ಅನ್ನಕ್ಕೆ ಬರೀ ರಾಜಕಾರಣಿಗಳು ಹೇಳ್ಬೇಕಾ? ನಮ್ಮಂತರು ಒಕ್ಕಲಿಗತನಕ್ಕೆ ನಾವೇನು ಅಲ್ಲ ಅಲ್ವೇನ್ರ? ಇಲ್ಲ ಒಕ್ಕಲಿಗರು ಆಗ್ಬಿಟ್ಟು ಪ್ರಜ್ವಲ್ ತರ ಅದನ್ನ ಸಿಕ್ಕ ಹೆಣ್ಮಕ್ಳ ಜೊತೆ ರೇಪ್ ಮಾಡಿರ್ಬೇಕ ನಾವು? ಆವಾಗ ನಾವು ಒಕ್ಕಲಿಗರು ಅಂತ ಹೇಳ್ಕೊಳಕ್ ಆಗೋದು, ಅಥವಾ ಒಕ್ಕಲಿಗತನಕ್ಕೆ ಒಡೆಯರಾಗೋದು ಅಲ್ವೇನಲ್ಲಿ? ಒಕ್ಕಲಿಗರು ಆಗ್ಬಿಟ್ಟು ಕುಮಾರಸ್ವಾಮಿ ತರ ಅನಿತಕ್ನಿದ್ರು ರಾಧಿಕಕ್ನ ಹತ್ರ ಮದುವೆ ಮಾಡ್ಕೊಂಡು ಒಂದ್ ಮಗು ಎತ್ಕೊಡ್ಬೇಕಾ? ಆವಾಗ್ಲೇನಾ ಒಕ್ಕಲಿಗರು ಓನರ್ ನಾವು? ಆವಾಗ್ಲೇನಾ ಒಕ್ಕಲಿಗರು ಓನರ್? ಇಲ್ಲ ಜಗ್ಗೇಶ್ ತರ ಸತ್ತಿರೋರ್ನು ಬಿಡ್ದಿರೋ ಕಾಡೋ ಅಂತ ಜಗ್ಗೇಶ್ ಆಗ್ಬೇಕಾ? ಆವಾಗ್ಲೇನಾ ಒಕ್ಕಲಿಗರು? ಇಲ್ಲ ಅಂದ್ರೆ ಒಕ್ಕಲಿಗರಲ್ಲ ನಾವು, ಅಲ್ವೇನಾ? ಅಲ್ವಾ? ಇಲ್ಲ ಪ್ರಜ್ವಲ್ ರೇವಣ್ಣನ್ ತರ ನಾನು ಪ್ರಧಾನಿ ಮೊಮ್ಮಗ, ಮಿನಿಸ್ಟರ್ ಮಗ, 3000 ಜನ ಬಿಡಿಲ್ಲ ಅವನ್ ತರ ಏನಾದ್ರು ಮಾಡಿದ್ರೆ ಅವ ಒಕ್ಕಲಿಗ ಅಂತ ಹೇಳ್ಕೊಬೇಕಾ? ಒಕ್ಕಲಿಗ ಅನ್ನೋ ಹೆಸರಿಗೆ ಉಣ್ಣಲ್ವೇನ್ರ ನೀವೆಲ್ಲ? ಉಣ್ಣಲ್ವೇನಲ್ಲಿ? ಉಣ್ಣಲ್ವಾ ನೀವು ಒಕ್ಕಲಿಗರನ್ನ ಹೆಸರಲ್ಲಿ? ನೀವೆಲ್ಲ ಒಕ್ಕಲಿಗರ? ಕೆಂಪೇಗೌಡರು ಒಕ್ಕಲಿಗರು. ಯಾಕೆ ಅಂತಂದ್ರೆ ಅವರು ಜಾತಿ ಧರ್ಮ ಭೇದ ಭಾವವಿಲ್ಲದೆ ತರಕಪೇಟೆ, ತಿಗಳರಪೇಟೆ, ಬಿನ್ನಿಪೇಟೆ, ಅಕ್ಕಿಪೇಟೆ ಪೇಟೆಗಳನ್ನ ಕಟ್ಟಿದ್ರು. ಸೆಕ್ಯುಲರ್ ಮೈಂಡ್ ಸೆಟ್ ಕೆಂಪೇಗೌಡರು. ಜಾತಿ ಧರ್ಮಗಳ ಭೇದವಿರ್ಲಿಲ್ಲ ಕೆಂಪೇಗೌಡರಿಗೆ. ಪಾಳ್ಯಗಾರರು ಬೆಂಗಳೂರನ್ನ ಕಟ್ಟಿದ್ರು. ಒಮ್ಮೆ ಕೆರೆ ಕೋಡಿ ಒಡೆದೋಗ್ತಾ ಇತ್ತಂತೆ, ಬಲಿ ಕೊಟ್ರೆ ನಿಲ್ಲುತ್ತೆ ಅಂದಿದ್ದಕ್ಕೆ ಸ್ವಂತ ಕೆಂಪೇಗೌಡರ
ಸೊಸೆ ಅಲ್ಲಿ ಹೋಗಿ ಆರದ ಮೇಲೆ ಆ ಕಟ್ಟೆ ನಿಲ್ತಂತೆ ಅಂತ ವೀರ ಪಾಳ್ಯಗಾರರ ವಂಶ ಕಣಲಿ ಕೆಂಪೇಗೌಡರು. ಪ್ರಜ್ವಲ್ ರೇವಣ್ಣಂತರ ಸಿಕ್ದವ್ರಿಗೆಲ್ಲ ಅತ್ಯಾಚಾರ ಮಾಡಲಿಲ್ಲ ಕೆಂಪೇಗೌಡರು. ಜಗ್ಗೇಶ್ ತರ ಸತ್ತಿರೋ ವ್ಯಕ್ತಿನ ಅವಮಾನ ಮಾಡಿಲ್ಲ ಕೆಂಪೇಗೌಡರು. ಅವನು ಒಕ್ಕಲಿಗ. ಕೆಂಪೇಗೌಡರು ಒಕ್ಕಲಿಗರು. ಯಾಕೆ ಒಕ್ಕಲಿಗ ಅಂತಾರೆ ಅಂತಂದ್ರೆ ಭೇದ ಭಾವ ಮಾಡಲಿಲ್ಲ ಒಕ್ಕಲಿಗರು. ಕೆಂಪೇಗೌಡರು ಯಾರಿಗೂ ಭೇದ ಭಾವ ಮಾಡಲಿಲ್ಲ. ಕೆಂಪೇಗೌಡರು ಜಗ್ಗೇಶ್ ತರ ಯಾರಿಗೂ ಅವಮಾನ ಮಾಡಿಲ್ಲ. ಕೆಂಪೇಗೌಡರು ಪ್ರಜ್ವಲ್ ತರ ಸಿಕ್ಕ ಹೆಣ್ಮಕ್ಕಳ ಜೀವನ ಜೊತೆ ಆಟ ಆಡಿಲ್ಲ. ಕೆಂಪೇಗೌಡರು ಒಂದು ಸಿಟಿನ ಕಟ್ಟಿದ್ರು, ಕಬ್ಜಾ ಮಾಡಿಲ್ಲ. ಕಂಡ್ಕೊಂಡವ್ರ ಆಸ್ತಿಗಳನ್ನೆಲ್ಲ ಬೆಂಗಳೂರಲ್ಲಿ 100 ಎಕರೆ, ಕರ್ನಾಟಕದಲ್ಲಿ 1000 ಎಕರೆ ಮಾಡಿಲ್ಲ. ಆ ಯಪ್ಪ ಕೊಟ್ಬಿಟ್ಟು ಹೋದ. ಬೆಂಗಳೂರನ್ನು ಒಂದು ಮಾಸ್ಟರ್ ಪೀಸ್ ಅನ್ನ ಕೆಂಪೇಗೌಡರು ಕಟ್ಟಿ ಬೆಳೆಸಿ ಕೊಟ್ಬಿಟ್ಟು ಹೋದ್ರು. ಅವನು ಒಕ್ಕಲಿಗ. ಕೆಂಪೇಗೌಡರು ಒಕ್ಕಲಿಗ. ಕಳ್ರ ಕಣೋ ನೀವೆಲ್ಲ. ಕಳ್ರ ಕಣೋ ನೀವು. ಕೆಲವ್ರು ಇದ್ದೀರಾ ಒಕ್ಕಲಿಗರ ಅನ್ಕೊಂಡು ಮಾಡಬಾರ್ದು ಮಾಡ್ತೀರಾ. ಪ್ರಜ್ವಲ್ ರೇವಣ್ಣ ಒಕ್ಕಲಿಗನ ಅಂತ ಕರಿಬೇಕ ನಾವು? ಅವನನ್ನ ಸುರಾಜ್ ರೇವಣ್ಣನ ಒಕ್ಕಲಿಗ ಅಂತ ಕರಿಬೇಕ ನಾವು? ಓಟಿ ರವಿನ ಒಕ್ಕಲಿಗ ಅಂತ ಕರಿಬೇಕಾ? ಅಂದ್ರೆ ಇವರೆಲ್ಲ GPA ಹೋಲ್ಡ್ರು ಒಕ್ಕಲಿಗರಿಗೆ. ನಾವೇನು ಹಂಗಾರ? ನಾವೇನ್ರಾ? ಸೈಕೋನೆ. ಯಾವಾಗ ಹ್ಯಾಂಡ್ಲ್ ಮಾಡಕ್ಕಾಗಲ್ಲ ಸೈಕೋನೆ. ಅರ್ಥ ಮಾಡ್ಕೊ. ಅದೇ ಹೇಳೋದು, ವೆನ್ ಯು ಕೆನಾಟ್ ಹ್ಯಾಂಡಲ್ ದೆನ್ ಯು ವಿಲ್ ನೋ ವಾಟ್ ಈಸ್ ರಿಯಲ್ ಜಗದೀಶ್. ಒಬ್ಬ ರಿಯಲ್ ಜಗದೀಶ್ ಏನು ಅಂತ ಈಗ ನೋಡ್ತೀರಾ. ಬರೀ ಫೇಸ್ಬುಕ್ ಒಂದೇ ಅಂತಲ್ಲ, ಆರ್ಥಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿ ಗುಮ್ಮಕ್ ರೆಡಿ ಇದ್ದೀನಿ ಅನ್ನೋ ಅಂತಂದ್ರೆ, ಎಲ್ಲಾ ಜಿಲ್ಲೆಯಿಂದ CM ಆದ್ರ ಕಣಲೇ. ಬೆಂಗಳೂರು ಜಿಲ್ಲೆಯಿಂದ CM ಕ್ಯಾಂಡಿಡೇಟ್, ಫ್ಯೂಚರ್ CM ಕ್ಯಾಂಡಿಡೇಟ್. ಡು ನಾಟ್ ಅಂಡರ್ ಎಸ್ಟಿಮೇಟ್. ನನ್ನನ್ನು ಇಗ್ನೋರ್ ಅಂತೂ ಮಾಡಕ್ಕಾಗಲ್ಲ. ರಾಜಕೀಯದಲ್ಲಿ ಯಾವುದೇ ಪಕ್ಷದ ಕರೀದಿರ್ಬೋದು. ಇವತ್ತಲ್ಲ ನಾಳೆ ಒಂದು ಪಕ್ಷಕ್ಕೆ ಅಧ್ಯಕ್ಷ ಆಗಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಬಂದು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀನಿ. CM, ಫ್ಯೂಚರ್ CM. ನಾನು ಓಟಿ ತರ ಪೋಟ್ಕೊಂಡು ಯಾರನ್ನೋ ಸಾಯಿಸಕ್ ಹೋಗಲ್ಲ. ಅಥವಾ ಓಟಿ ರವಿ ತರ ಪೋಟ್ಕೊಂಡು ಸೆಷನ್ ಅಲ್ಲಿ, ಯಾವ ಸೆಷನ್ ಅಲ್ಲಿ ಜನರ ಕಷ್ಟದ ಬಗ್ಗೆ ಮಾತಾಡಬೇಕು, ಹೆಣ್ಣುಮಗಳನ್ನ, ಉತ್ತರ ಕರ್ನಾಟಕದ ಒಂದು ಸಮುದಾಯದ ಹೆಣ್ಣು ಮಗಳನ್ನ, ಮಿನಿಸ್ಟರ್ನ ಇವನು ಅವ್ಯಾಚ ಶಬ್ದಗಳನ್ನ ಬಳಸ್ತಾನೆ ಅಂತಂದ್ರೆ ಇವನ್ಗೆ ನಾಲ್ಗೆಗೆ ಆ ಕೆರ ಎತ್ಕೊಂಡು ಕಟ್ಟಿಡ್ಬೇಕು. ಅವನಿಗೆ ಕಟ್ಟಿಲ್ಲ ಯಾರೂನು. ಟುಡೇ ಮೈಟ್ ಬಿ ಯುವರ್ ಡೇ. ಇವತ್ತು ನಿಮ್ದೇ ದಿವಸ ಅನ್ಕೊಳ್ಳಿ, ನಂದೊಂದು ದಿವಸ ಬರುತ್ತೆ. ಡೆಫಿನೆಟ್ ಆಗಿ ಇಷ್ಟೆಲ್ಲ ಹೋರಾಟ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಬರೀ ಹೆಸರು ಮಾಡಿಲ್ಲ, ದುಡ್ಡು ಮಾಡಿದ್ದೀನಿ. ಇವನ್ ಮನಿ ಪವರ್. ದುಡ್ಡು ಇದೆ ಕಣ್ರಲ್ಲಿ. ಮುಂಚೆ ದುಡ್ಡು ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಏನಕ್ಕೆ ಬೇಕು ದುಡ್ಡು ಅಂತ. ಬಟ್ ಈಗ ದುಡ್ಡು ಮಾಡ್ತಾ ಇದ್ದೀನಿ. ದುಡ್ಡು ಬೇಜಾನಿದೆ. ದುಡ್ಡು ಒಬ್ಬ CM ಕ್ಯಾಂಡಿಡೇಟ್ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರ್ಬೇಕು. ದುಡ್ಡಿದೆ, ದುಡ್ಡು ಮಾಡ್ತಾ ಇದ್ದೀನಿ. ಕೊಬ್ಬಿರೋ ಕಲ್ಲಂಗಡಿ ಹಣ್ಣುಗಳನ್ನ ಸೆಟ್ಲ್ಮೆಂಟ್ ಮಾಡಿ ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಪ್ರಾಮಾಣಿಕರಾಗಿರ್ಬೇಕು. ಪ್ರಾಮಾಣಿಕತೆನ ಸಮಾಜದ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕತೆ ಅಂತೇನಾದ್ರು ನಾವು 2 ವೀಲರ್ ಓಡಾಡೋದು, ಗನ್ಮೆನ್ ಇಲ್ದಿರ ಸುತ್ತಾಡೋದು, ಇಂಪೋರ್ಟೆಡ್ ಕಾರ್ ಇಲ್ದಿರ ಯಾವ್ದೋ ಕಿತ್ತೋಗಿರೋ ಸ್ಕಾರ್ಪಿಯಲ್ ಓಡಾಡಿದ್ರೆ ಯಾವನು ಮರ್ಯಾದೆ ಕೊಡಲ್ಲ. ನನಗೆ ಗೊತ್ತಾಯ್ತು. ಇವತ್ತು BMW, ಅರ್ಧ ಡಜನ್ BMW, 2 ಡಜನ್ ಗನ್ಮ್ಯಾನ್, ಕೋಟ್ಯಾಂತರ ರೂಪಾಯಿ ದುಡ್ಡು. ಸಮಾಜದಲ್ಲಿ ಜನ ಹೆಂಗ್ ಮರ್ಯಾದೆ ಕೊಡ್ತಾರೆ ನನ್ಗೆ ಗೊತ್ತಿದೆ. ಇವತ್ತು ಆ ಕಾಲದಲ್ಲಿ 2 ವರ್ಷದ ಹಿಂದೆ ಒಬ್ಬ ಹೋರಾಟಗಾರನಾಗಿ ಪ್ರತಿಬಿಂಬಿಸಿದಾಗ ಜನ ನಮ್ಮನ್ನ ಹೋರಾಟ ಒಪ್ಕೊಂಡ್ರು. ಯಾರು ಹೆಲ್ಪ್ ಮಾಡಲಿಲ್ಲ. ಗೊತ್ತಾಯ್ತು. ಸಮಾಜ ಏನಿದ್ರು ಸೇವೆ ಮಾಡಕ್ ಸರಿ, ನಾವು ಬೆಳೆದ್ ನಿಂತ್ಕೊಬೇಕು. ಹೆಮ್ಮರವಾಗಿ ಬೆಳೆದ್ ನಿಂತಿದ್ದೀನಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಮಾಹಿತಿ ರಂಗದಲ್ಲಿ ಹೆಮ್ಮರವಾಗಿ ನಿಂತಿದ್ದೀನಲ್ಲೇ. ತಾಕತ್ತಿದ್ರೆ ಮುಟ್ಟಿ ಅಲ್ಲಾಡ್ಸ್ ನೋಡ್ರಿ, ಗೊತ್ತಾಗುತ್ತೆ ನನ್ನ ಬುಡ ಎಲ್ಲೈತೆ ಅಂತ. ಬರೀ ಇದು ಬಾಡಿ ಕಾಣಿಸ್ತಾ ಐತೆ, ಬುಡ ಎಲ್ಲಿದೆ ಗೊತ್ತಾಗತ್ತೆ ನಿಮ್ಗೆ.
ಎರಡು ಅಲ್ಲಿ ಟಾಮಿಗಳು ಮೆಸೇಜ್ ಹಾಕಿದ್ರೆ ತಲೆ ಕೆಡ್ಸ್ಕೊಳ ವ್ಯಕ್ತಿ ಅಲ್ಲ ಕಣಲಿ. ನಿಮ್ಮ ಮೆಸೇಜ್ಗಿಂತ 10,000 ಪಟ್ಟು ಹೆಚ್ಚಾಗಿ ಬೆಳೆದು ನಿಂತಿದ್ದೀನಿ. ನಿಮ್ಮ ಕಿತ್ತೋಗಿರೋ ಮೆಸೇಜ್ ಲೆವೆಲ್ ನಂದಲ್ಲ. ನಂದೇನಿದ್ರು BMW, ಪ್ರೈವೇಟ್ ಜೆಟ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಮಾಹಿತಿ, ಇದು ನನ್ನ ಪ್ಲೇಸು. ಈ ₹2 ಈ ಯಾವ್ದೋ ಕಿತ್ತೋಗಿರೋ ಮೆಸೇಜ್ಗೆ ತಲೆಗೆಡ್ಸ್ಕಂತೀವ. ಆಮೇಲೆ ನೀವು ಮೆಸೇಜ್ ಹಾಕೋದ್ರಿಂದ ನನ್ನ ಯೋಗ್ಯತೆ ಅಂತೂ ಏನು ಪ್ರೂವ್ ಮಾಡಕ್ಕಾಗಲ್ಲ. ನಾನು ಏನು ಮಾಡ್ದಿರನೆ ಒಂದು ಒಳ್ಳೆ ವಕೀಲ್ ಸಾಬ್ ಅನ್ಸ್ಕೊಂಡಿದ್ದೀನಿ. ಕೇರ್ ಮಾಡ್ದಿರ ಬಿಗ್ ಬಾಸ್ಗೆ ಹೋಗಿ ಬಂದು ಹೆಸರು ಮಾಡ್ಕೊಂಡಿದ್ದೀನಿ. ಈಗ ದುಡ್ಡು ಮಾಡಿದ್ದೀನಿ. ಸಿರಿವಂತನ ಲೈಫ್ ಜೀವನ ಮಾಡ್ತಾ ಇದ್ದೀನಿ. ನೀವು ₹2 ಹಾಕೋರು ಕಿತ್ತೋಗಿರೋ 2 ವೀಲರು, ಕಿತ್ತೋಗಿರೋ ಕಾರ್, ಇಷ್ಟೇ ನಿಮ್ದು ಯೋಗ್ಯತೆ. ನಮ್ದು ಸ್ಟ್ಯಾಂಡರ್ಡ್ಸ್, ಬೆನ್ಸ್, BMW, ರೋಲ್ಸ್ ರಾಯ್ಸ್, ಅರ್ಥ ಆಯ್ತಾ? ಪ್ರೈವೇಟ್ ಜೆಟ್ ತೋರಿಸ್ತೀನಿ. ಇನ್ನೊಂದು 9 ತಿಂಗಳಲ್ಲಿ ರೋಲ್ಸ್ ರಾಯ್ಸ್, ಪ್ರೈವೇಟ್ ಜೆಟ್ 2 ತೋರಿಸ್ತೀನಿ. ಬಳ್ಳಾರಿ ಬ್ರದರ್ಸ್ ಒಬ್ಬರೇ ಅಲ್ಲ ಕಾನ್ವಾಯ್ಲ್ ಹೋಗೋದು. ಕುಮಾರಸ್ವಾಮಿ ಮಗನ ಒಬ್ಬನೇ ಅಲ್ಲ, ಒಂದು 5 ಡಜನ್ ಕಾರಿ ಕಾಣೋದು. ಒಬ್ಬ ಸಾಮಾನ್ಯ ಮನುಷ್ಯ ಸಹ ನನ್ನಂತವನು ಕೂಡ ಡಜನ್ ಗಟ್ಲೆ ಕಾರ್ ತರ್ತಾ ಇರ್ಲಿಲ್ಲ. ಕುಮಾರಸ್ವಾಮಿ ಮಗನ ಹತ್ರ ಡಜನ್ ಗಟ್ಲೆ ಐತೆ. ಎಲ್ಲಿಂದ ಬಂತೋ ಯಾರು ಕೇಳಲ್ಲ, ಮೀಟರ್ ಇರ್ಬೇಕಲ್ಲ ನನ್ಗೆ. ಅದಕ್ಕೆ BMW ತಂದ್ರು ಕೂಡ ಡಜನ್ ಗಟ್ಲೆ ತಂದಿದ್ದೀನಿ. ನೆಕ್ಸ್ಟ್ ಬೆನ್ಸು ಡಜನ್ ಗಟ್ಲೆ ತಗೊಂಬತ್ತೀನಿ. ನೆಕ್ಸ್ಟ್ ರೋಲ್ಸ್ ರಾಯ್ಸು, ಪ್ರೈವೇಟ್ ಜೆಟ್ಟು ಹೇಳಿದ್ದೀನಿ. ಬಿಗ್ ಬಾಸ್ ಅಲ್ಲಿ ₹5 ಕೋಟಿ ಹೆಲಿಕಾಪ್ಟರ್ ಅಲ್ಲ ಕಣಲೇ, ಪ್ರೈವೇಟ್ ಜೆಟ್ ಇಳಿಸ್ತೀನಿ. ಕೇವಲ 9 ತಿಂಗಳಲ್ಲಿ ಒಂದು ಪ್ರೈವೇಟ್ ಜೆಟ್. ಯಾಕೆ ಮೋದಿನೇ ಓಡಾಡ್ಬೇಕಾ? ನಾವೇನು ಗೆಣಸ್ಕೀಳಕ ಇರೋದು? ಅಶೋಕನ್ ಮಗನೇ ಓಡಾಡ್ಬೇಕಾ ಪ್ರೈವೇಟ್ ಜೆಟ್ ಅಲ್ಲಿ? ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿನೇ ಓಡಾಡ್ಬೇಕು. ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿನೇ ಓಡಾಡ್ಬೇಕು. ನಾವ್ಯಾರು BMW ಓಡಾಡಬಾರ್ದಲ್ವಾ? ನಮ್ಗೆ ಯೋಗ್ಯತೆ ಇಲ್ಲ. ನನಗೆ ಯೋಗ್ಯತೆ ಇದೆ, ಬೆಳೆಸ್ಕೊಂಡಿದ್ದೀನಿ. ನೀವು ಅಲ್ಲಿ ಕಮೆಂಟ್ ಹಾಕ್ರಿ, ಟಾಮಿಗೆ ಹಾಕೊಂಡು ಅಷ್ಟೇ ನಿಮ್ ಜೀವನ. ಕಿತ್ತೋಗಿರೋ ಗಾಡಿ ಅಲ್ಲಿ ಕಿತ್ತೋಗಿರೋ ಕಮೆಂಟ್ ಹಾಕ್ದೊಂದು ಗತಿ ನನ್ಗೆ ಚೆನ್ನಾಗಿ ಗೊತ್ತಿದೆ. ಕಿತ್ತೋಗಿರೋ ಗಾಡಿ, ಕಿತ್ತೋಗಿರೋ ಜೀವನ, ಕಿತ್ತೋಗಿರೋ ಕಾರು, ಅಲ್ಲೇನೋ ಅರ್ಧ ನಿಮ್ ಯೋಗ್ಯತೆ ಇಷ್ಟೇ. ನಾವೇನು ಆ ಕಮೆಂಟ್ ಇಂದ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ. ಅರ್ಧ ಡಜನ್ BMW ತಗೊಂಡಿದ್ದೀನಿ, ಇನ್ನೊಂದು ಅರ್ಧ ಡಜನ್ ಬೆಂಚ್ ತಗಂತೀನಿ. ನೀವು ಗೆಣಸ್ ಕೀಳ್ತಾ ಇರ್ರಿ. ಒಂದಂತೂ ನಿಜ, ಸಾಮಾನ್ಯ ಜನರು ಮಕ್ಕಳು ಅಧಿಕಾರಕ್ಕೆ ಬರಬೇಕು. ಬಂದೇ ಬರ್ತೀವಿ. ಓಕೆ. ಆಮೇಲೆ ಇಷ್ಟಕ್ಕೆಲ್ಲ ನಾನು ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಜೀವನದಲ್ಲಿ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಅನ್ನು ಅಳವಡಿಸ್ಕೊಂಡ ನಾನು. ವಿರೋಧ ಮಾಡಿದಾಗೂ ಅಷ್ಟೇ, ಅವನು ಎಂತವನೇ ಆಗಿರ್ಲಿ ವಿರೋಧ ಮಾಡಿದ್ದೀನಿ. ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಓಟಿ ರವಿಗೆ ಹೇಳಿದೆ, ಓಟಿ ಎಕ್ಕಡ ತಗೊಂಡು ಹೊಡ್ತೀನಿ ಅಂತ ಸ್ಟ್ಯಾಂಡ್ ಆಗ್ತಿದ್ದೀನಿ. ಇವತ್ತು ಇವನ್ ನೌ ಐ ಆಮ್ ಸ್ಟ್ಯಾಂಡಿಂಗ್. ಓಟಿ ಮಾತಾಡ್ಲಿ ಬೇರೆ ಯಾರ್ದನ್ನ ಹೆಣ್ಮಕ್ಳ ಬಗ್ಗೆ. ಅವನ ಗಾನ ಕೆರಾ ಕಿತ್ತೋಗೊಂಡ ಇವತ್ತು ಹೊಡೆದಿಲ್ಲ, ನನ್ನ ಹೆಸರು ಬೇರೆ ಇಕ್ಕೋ. ಅವ್ನು ಮಾತಾಡಕ್ಕೆ ಯಾವನೇ ಆಗಿರ್ಲಿ. ಅವ್ನು ನೋಡಿದ್ರೆ ಅವ್ನು ಪ್ರಜ್ವಲ್ ರೇವಣ್ಣ ತಾಯಿ ವಯಸ್ಸಿನ ಹೆಣ್ಮಕ್ಳನ್ನೂ ಬಿಟ್ಟಿಲ್ಲ. ಅವನು ಎಂತ ಚಾಂಡಾಳ್ರಲ್ಲ ಇವರು. ಹೇಳ್ಕಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಕ್ಕಳು, ಅವ್ರಪ್ಪ ಮಿನಿಸ್ಟ್ರು. ಇವನ್ ನೋಡಿದ್ರೆ ಪಾಪ ಮನೇಲಿ ಪಾತ್ರೆ ತಿಕ್ಕ ಎಮ್ಮನ್ನು ಬಿಟ್ಟಿಲ್ಲ. ಇವನು ಪಾತ್ರೆ ತಿಕ್ಕೋಳು, ಬಟ್ಟೆ ಹೋಗಿ ಹೆಣ್ಮಗಳನ್ನು, ತಾಯಿ ವಯಸ್ಸಾಗಿರೋ ಹೆಣ್ಮಗಳನ್ನೂ ಬಿಟ್ಟಿಲ್ಲ. ಅಂತ ಸೈಕೋ ಅವನು. ಯಾವನ್ಗನ ಇದೆಯಾ ಮೀಟ್ರ್ ಕೇಳಕ್ಕೆ? ಕುಮಾರಸ್ವಾಮಿನ ನಿಮ್ ಅಣ್ಣನ್ ಮಗ ಹಿಂಗ್ ಮಾಡವನೆ, ಯಾಕೆ ಸುಮ್ನೆ ಇದೆ ಕುಮಾರಸ್ವಾಮಿ ಅಂತ ಕೇಳ್ತೀರಾ? ಕೇಳಲ್ಲ. ಯಾಕೆ? ಭಯ. ಕುಮಾರಸ್ವಾಮಿ ಮಾತೆತ್ತಿದ್ರೆ ನೋಡಿ ಇಲ್ಲಿ ತಮ್ ಡ್ರೈವ್ ಎಲ್ಲ ಐತೆ ಅಂತಾನೆ ಅನ್ಕೊಂಡ್ಲಿ ಬಿಡು. ಆಯಪ್ಪನ ಹತ್ರ ತಮ್ ಡ್ರೈವ್ ಆಗೈತೆ, ನಮ್ದು ಹಾರ್ಡ್ ಡಿಸ್ಕ್ ತುಂಬೋಗೈತೆ. ಆಯಪ್ಪನ್ ಬರೀ ಜೋಬ ಇಕ್ಕಣವನೆ, ನಾವು ಹಾರ್ಡ್ ಡಿಸ್ಕ್ ತುಂಬಾ ಇಕ್ಕಿದೀವಿ. ಬ್ಲಾಕ್ ಮೇಲ್ ವಿಧಾನಸೌಧದಲ್ಲಿ ಜೋಬನ್ ತೋರಿಸಿ ಬ್ಲಾಕ್ ಮೇಲ್ ಮಾಡೋರೆಲ್ಲ ಇವತ್ತಿನ ರಾಜಕಾರಣಿಗಳು. ಏನ್ ಮಾಡೋಣ? ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಟ್ಟು ಎಲೆಕ್ಷನ್ ನಿಂತ್ಕೊಂಡು ಮಕ್ಕಳನ್ನ ಎಲೆಕ್ಷನ್ ನಿಲ್ಸಿ ಸೋತವ್ರು. ಏನ್ ಮಾಡೋಣ? ಇಬ್ರು ಕೊಟ್ಟಿದ್ರಂತೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ. ಯಾವ ಕ್ಯಾಟಗರಿ ಬಂದ್ರಿ ನಾವ್ರಿ? ಒಬ್ಬ ಹೆಣ್ಮಗಳನ್ನ ಸೆಷನ್ ಅಲ್ಲಿ ವೇಶ್ಯ ಅಂತಾನೆ, ಇನ್ನೊಬ್ಬ ಚಾಂಡಾಳ ಮಾಜಿ CM ಹೆಣ್ಮಕ್ಳಿಗೆ
ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಕೊಡ್ತಾನೆ. ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇರೋರ್ಗೆ ಮೈ ಮೇಲೆ ಬಟ್ಟೆ ಇಲ್ಲ. ಆದ್ರೆ ಇದೇ ಲೂಟಿ ಮಾಡೋ ರಾಜಕಾರಣಿಗಳು, ಕರ್ನಾಟಕ ರಾಜಕಾರಣಿಗಳು ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಕೊಡ್ತಾರೆ, ರಾಯ್ಸ್ ಕೊಡ್ತಾರೆ. ನಾನು ಪ್ರಶ್ನೆ ಮಾಡಕ್ ಹೋದ್ರೆ ಕೆಲವು ಟಾಮಿಗಳು ಕಿತ್ತೋಗಿರೋ ಮೆಸೇಜ್ ಹಾಕ್ತಾರೆ. ಆ ಕಿತ್ತೋಗಿರೋ ಟಾಮಿಗಳು ಅಬಾಬಾಬಾಬಾ. ಆಮೇಲೆ ಒಂದಂತೂ ನಿಜ, ಸಾಮಾನ್ಯ ಜನ ಯಾವಾಗ ಬದಲಾವಣೆ ಆಗ್ಬೇಕು? ಸಾಮಾನ್ಯ ಜನ ಇದೇ ತರ ಕೊರಗಬೇಕಾ? ಬಸವರಾಜ ಬೊಮ್ಮಾಯಿ ಮಗ ಡಿಜಿಟಲ್ ಕರೆನ್ಸಿ ಟ್ರೇಡಿಂಗ್ ಮಾಡ್ತಾನಂತೆ, ಕೋಟ್ಯಾಂತರ ರೂಪಾಯಿ. ನನಗೆ ಯಾರೋ ಹೇಳಿದ್ರು, ಬೊಮ್ಮಾಯಿ ಮಗ ಕೋಟ್ಯಾಂತರ ರೂಪಾಯಿ ಡಿಜಿಟಲ್ ಕರೆನ್ಸಿ ಟ್ರೇಡಿಂಗ್ ಮಾಡ್ತಾನಂತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನಂತೆ ಭರತ್ ಬೊಮ್ಮಾಯಿ. ನೀವುಗಳು ಇಲ್ಲಿ ಕಮೆಂಟ್ ಟಾಮಿ ತರ ಕಿತ್ತೋಗಿರೋ ಕಮೆಂಟ್ ಹಾಕೊಂಡು ಅಲ್ಲೇ ಮುಳುಗೋಗ್ಬಿಡ್ರಿ. ಕುಮಾರಸ್ವಾಮಿ ಯಾರೋ ಹೇಳಿದ್ರು, ಇದು ದಸರಾ ಹಬ್ಬ ಬಂದ್ರೆ ಕುಮಾರಸ್ವಾಮಿ ಮಗಂದು ನಿಖಿಲ್ ಇರೋನೊಬ್ಬ ಮಗ ಕುಮಾರಸ್ವಾಮಿಗೆ ಯಾರೋ ಹೇಳಿದ್ರು ಅರ್ಧ ಕಿಲೋಮೀಟರ್ ಇಂಪೋರ್ಟೆಡ್ ಗಾಡಿಗಳು ಪೂಜೆ ಆಗುತ್ತಂತೆ. ಅಂದ್ರೆ ಕುಮಾರಸ್ವಾಮಿ ಮನೆಯಲ್ಲಿ ದಸರಾ ಹಬ್ಬದ ದಿವಸ ನಿಖಿಲ್ ಕುಮಾರಸ್ವಾಮಿ ಗಾಡಿಗಳು ಅರ್ಧ ಕಿಲೋಮೀಟರ್ ನಿಂತಿರ್ತಾವಂತೆ ಪೂಜೆ ಮಾಡಕ. ನೋಡೋ ರೀಲ್ ಒತ್ತು ಕುಮಾರಸ್ವಾಮಿ ಮಗನಿಗೆ ಒಂದ್ 5-6 ಡಜನ್ ಕಾರ್ ಕೊಡ್ಸೋನೆ. ಅಬಾಬಾಬಾಬಾಬಾ. ಬೊಮ್ಮಾಯಿ ಮಗನಿಗೆ ಡಿಜಿಟಲ್ ಟ್ರೇಡಿಂಗ್ ಅಂತೆ, ಬೊಮ್ಮಾಯಿ ಮಗನು. ಅಲ್ಲಿ ಯಡಿಯೂರಪ್ಪನ ಮಕ್ಕಳು ಶಿವಮೊಗ್ಗದಲ್ಲಿ ಶ್ರೀಮಂತರು, ಈಶ್ವರಪ್ಪನ ಮಕ್ಕಳು ಶ್ರೀಮಂತರು. ನಾವೇನು ಗೆಣಸ್ಕಿಳ್ಬೇಕಾ ಇಲ್ಲಿ? ಅದಕ್ಕೆ ಮುಂದಿನ ಬಾವಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೈ ಹಾಕಿದ್ದೀವಿ, ಬಿಡಲ್ಲ. ಸಾಮಾನ್ಯ ಜನ ಬದಲಾವಣೆ ಆಗ್ಬೇಕು. ನಾನ್ ಬದಲಾವಣೆ ಆಗಿ ತೋರಿಸ್ತೀನಿ. ಒಬ್ಬ ಸಿಎಂ ಆದ್ರೆ ಮೊನ್ನೆ ನೋಡಿ, ಅವನು ಮೈಸೂರು ಪ್ರತಾಪ್ ಸಿಂಹ ಆ ಮೈಸೂರು ನ್ಯಾಷನಲ್ ಹೈವೇ ಆಗ್ಬೇಕಾರೆ ಮಾರ್ಕೆಟಿಂಗ್ ಮಾಡಿದ್ದೆ. ನಮ್ ಮೋದಿ ಮಾಡ್ತಾರೆ. ಮೋದಿ ಮಾಡಿದ್ದೇನು ಇಲ್ಲ. ಆ ಬೆಂಗಳೂರು ಮೈಸೂರು ರೋಡನ್ನ ಪ್ರೈವೇಟ್ ಅವ್ರಿಗೆ ಮಾರಾಕ್ಬಿಟ್ರಿ ಇವರು. ಮಾರಾಕದ್ಮೇಲೆ ಈಗ 375-400 ರೂಪಾಯಿ ರಾಷ್ಟ್ರೀಯ ಹೆದ್ದಾರಿನ ಮಾರಾಕೋದು ಸಾಧನೆ. ಇವನು ಪ್ರತಾಪ್ ತಿಮ್ಮನ್ಗೆ ಲೆಕ್ಕ ಹಾಕಳಿ. ಮೈಸೂರು ಬೆಂಗಳೂರು ಫ್ರೀಯಾಗಿ ಹೋಗಿ ಬರ್ತಾ ಇದ್ವಿ, ಯಾವ ಆಕ್ಸಿಡೆಂಟ್ ಇರ್ಲಿಲ್ಲ. ಈಗ 375 ರೂಪಾಯಿ ಕೊಟ್ಟು ಈ ಕಡೆಯಿಂದ 375, ಆ ಕಡೆಯಿಂದ 375. ಪ್ರತಾಪ್ ಸಿಂಹ, ಇದನ್ನ ನಿಮ್ ಮೋದಿ ಮಾಡಿದ್ದು? ಫ್ರೀಯಾಗಿ ಹೋಗಿ ಬರ್ತಾ ಇದ್ದು ಮೈಸೂರಿಗೆ 400 ರೂಪಾಯಿ, ಈ ಕಡೆಯಿಂದ 400 ರೂಪಾಯಿ, ಆ ಕಡೆಯಿಂದ 400 ರೂಪಾಯಿ. ಆಹಾ ತಿಮ್ಮ, ಅದಕ್ಕೆ ಕಣಲೇ ನಿಂಗ್ಲೇ ಟಿಕೆಟ್ ಕೊಟ್ಟಿಲ್ಲ ಅವರು. ಚೆನ್ನಾಗಿ ಮಾರ್ಕೆಟಿಂಗ್ ಮಾಡು. ಆಮೇಲೆ ಸೆಂಟ್ರಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗ್ಲಾಕವ್ರಂತೆ. ನೀವು 80 ದಾಟಿದ್ರೆ 1000 ರೂಪಾಯಿ, 80 ದಾಟ್ರೆ 1000 ರೂಪಾಯಿ. ಮೈಸೂರಿಗೆ ಹೋಗಕ್ಕೆ ಈ ಕಡೆಯಿಂದ 400 ರೂಪಾಯಿ ಟೋಲ್ ಗೇಟು, ಆ ಕಡೆಯಿಂದ 400 ರೂಪಾಯಿ ಟೋಲ್ ಗೇಟು. ಸೆಂಟ್ರಲಿ ಸ್ಪೀಡ್ 80 ಮೀರಿದ್ರೆ 1000. ಒಂದು 5 ಕಡೆ ಪೆನಾಲ್ಟಿ ಅಂದ್ರೆ 5000. ಟೋಲ್ ಗೇಟು 800 ರೂಪಾಯಿ. ಸೊ 5800 ರೂಪಾಯಿ ಪೊಲೀಸ್ ಅವ್ರ ಎದೆ ಮೇಲೆ, ನ್ಯಾಷನಲ್ ಹೈವೇ ಎದೆ ಮೇಲೆ ಇಕ್ತೀರಾ. ಇದನ್ನ ಹೇಳಿದ್ದು ಪ್ರತಾಪ್ ಸಿಂಹ. ನಮ್ ಮೋದಿ ಮಾಡ್ತಾರ. ಏನ್ ಮಾಡ್ದ ನಿಮ್ ಮೋದಿ? ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇನ ಮಾರಾಕ್ದ ಪ್ರೈವೇಟ್ ವರ್ಗ. ಇದನ್ನ ಮೋದಿ ಮಾಡಿದ್ದ? ಪ್ರತಾಪ್ ತಿಮ್ಮ. ಆಹಾ, ಎಂತೆಂತ ಚಾಂಡಾಲ್ ರೂಟ್ ಬಿಟ್ರು ಕರ್ನಾಟಕದಲ್ಲಿ. ಇವನೊಬ್ಬ ಒಕ್ಕಲಿಗ, ಇವನು ಹೇಳ್ಕಂತಾನೆ ನಾನು ಒಕ್ಕಲಿಗ ಅಂತ. ಏನ್ ಹೇಳೋದು? ಆಮೇಲೆ ಒಂದಂತೂ ನಿಜ, ಮೊನ್ನೆ ನೋಡಿ ಆ ನೆಲಮಂಗಲದ ಹತ್ರ ಯಾರೋ ಐ ಟಿ ಕಂಪನಿಯವನು ಆ ಓಲ್ವಾ ಕಾರು ಈ ವಾಜಪೇಯಿ ಸಮಯದಲ್ಲಿ ಆ ನ್ಯಾಷನಲ್ ಹೈವೇಗಳನ್ನ ಪ್ರೈವೇಟ್ ಅವ್ರಿಗೆ ಮಾರಾಕ್ಬಿಟ್ರು. ಇವಾಗ ಟೋಲ್ ಗೇಟ್ ಕೊಟ್ಟು ಸಾಯಕ್ಕೆ ರಾಷ್ಟ್ರೀಯ ಹೆದ್ದಾರಿಲಿ ಹೋಗ್ಬೇಕು. ನೋಡ್ರಿ ಎಂತ ಹಣೆ ಬರ. ಟ್ಯಾಕ್ಸ್ ಕಟ್ಟು ಗಾಡಿಗೆ, ಆಮೇಲೆ ಟೋಲ್ ಗೇಟ್ ಕಟ್ಟು, ಆಮೇಲೆ ಗಾಡಿ ತಗೊಂಡೋಗಿ ಓಲ್ವೋ ಗಾಡಿ ತಗೊಂಡೋಗಿ ಸತ್ತೋಗು. ಇಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡ್ತಾ ಇರುವಂತ ಮಾನಗೇಡಿ ನ್ಯಾಷನಲ್ ಹೈವೇ ಅದರ ಮಿನಿಸ್ಟ್ರು ನಿತಿನ್ ಗಡ್ಕರಿ
ಓಲ್ವೋ ಕಾರೇ ಡಮಾರ ಆಗ್ಬಿಡ್ತಪ್ಪ ಗಡ್ಕರಿ. ಎಂತ ನ್ಯಾಷನಲ್ ಹೈವೇ ಮಾಡಿದೋ ಮಾರಯ್ಯ, ಯಾರು ಕೇಳಲ್ಲ. ಯಾಕೆ ಓಲ್ವೋ ಬಸ್ಸು ಅಲ್ಲಿ ಇದ್ದವ್ರು ಯಾಕೆ ಸತ್ತೋದ್ರು? ಹಣೆ ಬರ ಅಂತೆ. ಹಣೆ ಬರಲ್ಲ ಗುರು, ಮೋಸ. ನ್ಯಾಷನಲ್ ಹೈವೇ ಅವ್ರಿಗೆ ಟೋಲ್ ಗೇಟ್ ಕೊಟ್ಟು ಸಾಯಿಸ್ತಾರೆ. ಟೋಲ್ ಗೇಟ್ ಕೊಟ್ಟು ಸಾಯಿ ಅಂದ್ರೆ ಯಮನ ದಾರಿ. 1 ವರ್ಷಕ್ಕೆ 2 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆಕ್ಸಿಡೆಂಟ್ ಅಲ್ಲಿ ಜೀವ ಕಳ್ಕೊಂತಾರೆ ಅಂತ ಯಮದೂತ. ಯಮನ ರಸ್ತೆಗಳವು, ನ್ಯಾಷನಲ್ ಹೈವೇ ಅಲ್ಲ ಅದು, ಯಮನ ರಸ್ತೆ. 2 ಲಕ್ಷ ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ. ಇದಕ್ಕೆ ಟೋಲ್ ಗೇಟ್ ಕಟ್ಸ್ಕೊಂತಾರೆ. ಅಂದ್ರೆ ಟೋಲ್ ಗೇಟ್ ಕಟ್ಟು ಸಾಯಿರಿ ಅಂದ್ರೆ ಸಾಯೋರು ಸಾಯ್ತೀರಾ ರಾಷ್ಟ್ರೀಯ ಹೆದ್ದಾರಿನಲ್ಲಿ. ಟೋಲ್ ಗೇಟ್ ಕಟ್ಟು ಸಾಯಿರಿ. ನೋಡ್ರಿ ಹೆಂಗಿದೆ ನಿಮ್ಮ ಮನೆ ಬರ. ಸಾಯಕ್ಕೆ ಟೋಲ್ ಗೇಟ್ ಕಟ್ಸ್ಕೊಂತ. ಯಾರು ಪ್ರಶ್ನೆ ಮಾಡ್ಬಿಡಿ. ಮನೆ ಯಾರು ಹಾಕಿದ್ರು ಹಣೆ ಬರಕ್ ಹೊಣೆ ಯಾರು ಅಂತ. ಅಲ್ರಿ, ಟೋಲ್ ಗೇಟ್ ಕಟ್ಕೊಂಡು ಅವೈಜ್ಞಾನಿಕ ರಸ್ತೆಗಳನ್ನ ಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಮನ ಪಾದಕ್ಕೆ ಕಳಿಸೋ ರಸ್ತೆಗಳು ಮಾಡಿರೋದು ನ್ಯಾಷನಲ್ ಹೈವೇ ಅವರು. ನ್ಯಾಷನಲ್ ಹೈವೇ ಅವ್ರಿಗೆ ಕೆರ ಕಿತ್ತೋಗಂಟ ಹೊಡಿಬೇಕು. ಅದನ್ನ ಬಿಟ್ಟು ಹಣೆ ಬರ ಅಂತೆ. ನೋಡಿ, ಓಲ್ವೋ ಕಾರಲ್ಲಿ 6 ಜನ ಸತ್ತೋದ್ರೆ ಒಂದು ಪ್ರೊಟೆಸ್ಟ್ ಇಲ್ಲ, ಒಂದು ಪ್ರಶ್ನೆ ಇಲ್ಲ. ನ್ಯಾಷನಲ್ ಹೈವೇನ ರಾಷ್ಟ್ರೀಯ ಹೆದ್ದಾರಿನ ಒಬ್ರು ಯಾರು ಪ್ರಶ್ನೆ ಮಾಡಿಲ್ಲ. ಒಂದು ಮಾಧ್ಯಮ ಪ್ರಶ್ನೆ ಮಾಡಿಲ್ಲ. ಒಬ್ಬ ಮಾಧ್ಯಮದವನು ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿನ ಒಬ್ಬ ಅಡ್ವೊಕೇಟು, ನಾಟ್ ಇವನ್ ಎ ಸಿಂಗಲ್ ಅಡ್ವೊಕೇಟು, ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ ರಾಷ್ಟ್ರೀಯ ಹೆದ್ದಾರಿಗೆ. ಓಲ್ವೋ ಕಾರಲ್ಲಿ 6 ಜನ ಸತ್ತೋದ್ರು, ಟೋಲ್ ಗೇಟ್ ದುಡ್ಡು ಕೊಟ್ಟು. ನಿನ್ಯಾಕೆ ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡಬಾರ್ದು? ನ್ಯಾಷನಲ್ ಹೈವೇ ಅಥಾರಿಟಿ ಅವರನ್ನ ಮರ್ಡರ್ ಕೇಸಲ್ಲಿ ಯಾಕೆ ಫಿಕ್ಸ್ ಮಾಡಬಾರ್ದು ಅಂತ ಒಬ್ಬರು ನೋಟಿಸ್ ಕೊಟ್ಟಿಲ್ಲ. ಒಂದು ಮಾಧ್ಯಮ ರಾಷ್ಟ್ರೀಯ ಹೆದ್ದಾರಿ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ. ನಿಮಗೆ ಟೋಲ್ ಗೇಟ್ ಕೊಟ್ಟು ಸತ್ರಲ್ಲ, ತಪ್ಪಲ್ಲ ಅಂತ ಒಂದು ಮಾಧ್ಯಮದವ್ರು ಕೇಳಿಲ್ಲ. ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕಾಸು ಕೊಟ್ಟು ಮೇಲೆ ನರ್ಕಕ್ಕೆ ಯಮನ್ ಪಾದಕ್ಕೆ ಹೋಗೋದು ರಾಷ್ಟ್ರೀಯ ಹೆದ್ದಾರಿ ಕತೆ ಆಯ್ತು. ಇನ್ನೋ ಸ್ನೇಹಿತರೆ, ಜಾಸ್ತಿ ಮಾತಾಡದೆ ನಿಮ್ಮ ಮನೆ ಬರ. ಸತ್ಯ ಹೇಳ್ಬೇಕಾದ್ದು ನನ್ನ ಕೆಲಸ, ಹೇಳ್ತಾ ಇದ್ದೀನಿ. ಅದನ್ನ ಕೇಳೋದು ಬಿಡೋದು ನಿಮ್ಮ ಮನೆ ಬರ. ನಾನು ಹೆಚ್ಚಾಗಿ ಏನ್ ಹೇಳಕ್ಕಾಗಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ ರಾಷ್ಟ್ರೀಯ ಹೆದ್ದಾರಿನ. ಸೇಫೆಸ್ಟ್ ವೆಹಿಕಲ್ ಓಲ್ವೋ. ಅಪ್ಪಚ್ಚಿ ಆಗ್ಬಿಡುತ್ತೆ, ಹಪ್ಳದ ತರ. ಹಪ್ಳ ಆದಂಗಾಗತ್ತೆ. ಓಲ್ವೋನ ಪ್ರಶ್ನೆ ಮಾಡಲ್ಲ. ಅಲ್ಲಯ್ಯ, 1.25 ಕೋಟಿ 2 ಕೋಟಿ ರೂಪಾಯಿ ಕಾರು ಓಲ್ವೋ 6 ಜನ ಸಾಯಿಸ್ತಲ್ಲ. ಯಾಕೆ ಮರ್ಡರ್ ಕೇಸನ್ನು ಯಾಕೆ ಫಿಕ್ಸ್ ಮಾಡಬಾರ್ದು? ಓಲ್ವೋ ಮೇಲೆ, ರಾಷ್ಟ್ರೀಯ ಹೆದ್ದಾರಿ ಅವ್ರ ಮೇಲೆ ಯಾಕೆ ಮರ್ಡರ್ ಕೇಸ್ ಹಾಕಬಾರ್ದು? 6 ಜನರ ಮರ್ಡರ್ ಕೇಸನ್ನ ಯಾಕೆ ಹಾಕಬಾರ್ದು? ಯಾರು ಚಿಂತನೆ ಮಾಡಿರಲ್ಲ. ಯಾಕಂದ್ರೆ ಮೋದಿ ಮತ್ತೆ ಬಿಜೆಪಿ ಮಾಡಿದ್ರೆ ಹಣೆ ಬರ, ಬೇರೆಯವ್ರು ಮಾಡಿದ್ರೆ ಅದು ಅಪರಾಧ. ಹೆಂಗೈತೆ ನೋಡಿ. ಕನಿಷ್ಠ ನಾಳೆ ದಿವಸ ನೀವು ಇದೇ ದಾರಿಲಿ ಹೋಗ್ತೀರಾ, ಸಾಯ್ಬಾರ್ದು ಅಂತಂದ್ರೆ ಕನಿಷ್ಠ ಪ್ರಶ್ನೆ ಆದ್ರೂ ಮಾಡಿ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ, ಟಾಮಿಗಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕವೆ, ಬ್ಯಾಕ್ ಎಂಡ್ ಟೀಮ್ ಎಲ್ಲ ಡೆಲೀಟ್ ಮಾಡಾಕ್ತವೆ. ಬ್ಲಾಕು ಡೆಲೀಟು ಟಾಮಿಗಳಿಗೆ. ನಮಸ್ಕಾರ, ಥ್ಯಾಂಕ್ ಯು.